ನಮಸ್ಕಾರ, ನಾನು ನಿಹಾರಿಕಾ ಪಿ. ಸೊ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಎಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಮೊದಲು ರೆಡಿ ಆಗಿಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಹೋಗುವ ಬನ್ನಿ. ಕೃಷ್ಣ ಕೇಶವಾಗಿ ಬಂದಿದ್ದೀವಿ ಟಿಫನ್ ಮಾಡೋಕ್ಕೆ. ಟಿಫನ್ ಮಾಡಿರಲಿಲ್ಲ, ಟಿಫನ್ ಮಾಡಿಕೊಂಡು ಆಚೆ ಹೊರಡುವ. ಬನ್ನಿ ತಿನ್ನುವ. ರಾತ್ರಿ ಇದು ಮಾಡಿ ಕೊಡ್ತಾರೆ, ಕೆಲವು ಅಲ್ಲೇ ಎತ್ತಿಕೊಡ್ತಾರೆ. ಅದು ತಿನ್ನುವ ಚೆನ್ನಾಗಿರುತ್ತೆ ನಮಗೆ. ರೀಚ್ ಆಗಿದ್ದೀವಿ ಗೈಸ್, ಬನ್ನಿ ಹೋಗುವ. ನಾವು ಬಂದಿರೋದಲ್ಲಿ ಅಂತ ಗೆಸ್ ಮಾಡಿ. ಕ್ಯಾಟ್ ಮ್ಯೂಸಿಯಂ. ಸೊ ನಾವೀಗ ಬಂದಿರೋದು ಕ್ಯಾಟ್ ವರ್ಡ್ಗೆ. ಕ್ಯಾಟ್ಸ್ ಪೆಟ್ ಮಾಡೋಕ್ಕೆ ಬಿಡ್ತಾರೆ, ಕ್ಯಾಟ್ ವಿಷನ್ ನೋಡೋಕ್ಕೆ ಬಿಡ್ತಾರೆ, ಕ್ಯಾಟ್ಸ್ ಎಲ್ಲ ಇದೆ. ಸೊ ಅದನ್ನು ನೋಡ್ಕೊ ಹೋಗೋಕ್ಕೆ ಅಂತ. ಇದು ಮೈಸೂರಲ್ಲಿರೋದು ಇಂಡಿಯಾಸ್ ಫಸ್ಟ್ ಕ್ಯಾಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಆ್ಯಂಡ್ ಕ್ಯಾಟ್ ಮ್ಯೂಸಿಯಂ. ಹೆಸರು ಜಿನ್ಮಿನ್ ಕ್ಯಾಟ್ ವರ್ಲ್ಡ್. ಬನ್ನಿ ಹೋಗುವ. ಸೊ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಬಂದಿದ್ವಿ. 4:30ಗೆ ಟಿಕೆಟ್ಸ್ ತೊಗೋಬೇಕು ಅಂತಿದ್ದಾರೆ. ಅಂದರೆ ಪೆಟ್ ಮಾಡೋಕ್ಕೆ ಬಿಡ್ತಾರೆ ಅಲ್ವಾ, ಸೊ ಅದಕ್ಕೆ ಎಕ್ಸ್ಟ್ರಾ 50 ರೂಪೀಸ್ ಚಾರ್ಜ್ ಅಂತಾರೆ. ಸೊ ಅದನ್ನು 4 o'clock ತೊಗೊಂಡು 4:30ಗೆ ನಾವು ಪೆಟ್ಟಿಂಗ್ ಬಿಟ್ಟು ಹೋಗ್ಬೋದಂತೆ. ಸೊ ನಾವು ಅಂದ್ಕೊಂಡು 4 o'clockಗೆ ಒಟ್ಟಿಗೆ ಟಿಕೆಟ್ಸ್ ತೊಗೊಂಡು, ಈಗ ಸದ್ಯಕ್ಕೆ ಟೈಮ್ ಎಷ್ಟೇ 3:41 ಅನ್ಸುತ್ತೆ. ಈಗ 3:40 ಆಗಿತ್ತು, ನಾನು ಚೆಕ್ ಮಾಡಿದಾಗ 3:41 ಇವಾಗ ಸದ್ಯಕ್ಕೆ.
ನೋಡುವ ತಗೊಂಡು ಹೋಗುವ. ಅದ್ರ ಕಣ್ಣೋಡು ನಿದ್ದೆ ಮಾಡ್ತಾ ಇದೆ ಪಾಪ. ಸ್ನೋಯಿ ತಗೊಂಡ್ವಿ 4:30ಗೆ ಪೆಟ್ಟಿಂಗ್ ಟೈಮ್ ಅಂತ. ಈಗ 4:23 ಆಗಿದೆ. ಟಿಕೆಟ್ಸ್ ಎಲ್ಲ ತೊಗೊಂಡಾಗಿದೆ. ಈಗ ಈ ರೂಮ್ ಒಳಗೆ ಕ್ಯಾಟ್ಸ್ ತರ್ತಾರೆ. ನಮ್ಮ ಪೆಟ್ ಮಾಡೋ ಟೈಮ್ ಮಾಡಿ ನಿಮಗೆ ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ತರ್ತಾರೆ ಕ್ಯಾಟ್ಸ್. ಮಾತಾಡ್ತೀಯಾ? ಅವಳು ಇಂಟ್ರೊಡ್ಯೂಸ್ ಮಾಡೆ. ಮಾತಾಡು, ನಿನ್ನ ಹೆಸರು ಹೇಳು. I am just Bhuvanya R. ಭುವನ್ಯ Mia. My name is Meow Meow. Hi, my name. I came to see my friends. ಹೇಳು ಮಾತು ಬಂದೆ ನೀನಿಲ್ಲಿ? ಮಾತಾಡ್ತೀಯಾ? This is a cat museum and I visit here to just touch and feed the cats. ಕನ್ನಡದಲ್ಲಿ ಮಾತಾಡಿದ್ ಕನ್ನಡ ವ್ಲಾಗು. ನೀನು ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಯಾರು ನೋಡಲ್ಲ. ಅದನ್ನ edit ಮಾಡು. ಎಡಿಟ್ ಮಾಡು ಅಂತ. ಇಲ್ಲಿ ಇದೆಯಾ? ಬೇಕು ಬೇಕು. ನೀವು ಅದಕ್ಕೆ ತಿನ್ನಿಸ್ತೀರ, ಅದೇ ನೀವು ತಿನ್ಕೊಳತ್ತ ಗೊತ್ತಿಲ್ಲ. ಆದ್ರೆ ಮಳೆ ಬರ್ತಿದೆ. ನಿದ್ದೆ ಮುಗೀತು. ಕ್ಯಾಟ್ ಮ್ಯೂಸಿಯಂ ಎಲ್ಲ ನೋಡಾಯಿತು. ಈಗ ಮ್ಯಾಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ. ನಾವು ಟಿಫನಿಗೆ ಎಲ್ಲಿ ನಿಲ್ಸಿದ್ವೋ ಅಲ್ಲೇ ವಾಪಸ್ ಬಂದ್ವಿ. ಸೊ ಮ್ಯಾಕ್ಡೊನಾಲ್ಡ್ಸ್ ಇದೆ, ಸ್ಟಾರ್ಬಕ್ಸ್ ಇದೆ, ಡೇಟ್ಸ್ ಅಂಡ್ ನಟ್ಸ್, ಅಜ್ವಾನ್ ಡೇಟ್ಸ್ ಅಂಡ್ ನಟ್ಸ್ ಅಂತ ಇದೆ. ಹಂಗೆ ಅಲ್ಲಿ ಓಡೋಗಿದೆ. ಫಸ್ಟ್ ತಿನ್ಕೊಬಿಡೋಣ, ಆಮೇಲೆ ವಿಲ್ ಲುಕ್ ಆಫ್ಟರ್ ಅಜಾಫಾನ್ ಡೇಟ್ಸ್ ಅಂಡ್ ನಟ್ಸ್. ಸೊ ಮ್ಯಾಕ್ಡೊನಾಲ್ಡ್ಸ್ ಇಲ್ಲಿದೆ. ಸೊ ನಾವು ಕೃಷ್ಣ ಕೇಶವ ಅಲ್ಲೇ ನಾವು ಟಿಫನ್ ಮಾಡಿದ್ದು. ಆದರೆ ಇಲ್ಲಿ ಮ್ಯಾಕ್ಡೊನಾಲ್ಡ್ಸ್ ನೋಡ್ಬಿಟ್ಟು
ಬಿಟ್ವಿ ಸ್ವಲ್ಪ. ನಾನು ತಿಂದೆ ಎಷ್ಟೋ ದಿವಸ ಆಗಿತ್ತು, ವರ್ಷ ಆಗಿತ್ತು ಗೈಸ್. ಇಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ, ಸಬ್ವೆ ಇದೆ, ಸಮೋಸ ಪಾರ್ಟಿ ಇದೆ, ಅಜ್ವಾನ್ ಡೇಟ್ಸ್ ಅಂಡ್ ನಟ್ಸ್, ಪೋಲಾರ್ ಬೇರ್, ಸ್ಟಾರ್ ಬಕ್ಸ್, ಅದ್ರ ಪಕ್ಕನೇ ಮದ್ದು ಟಿಫನ್ಸ್. ಸೊ ಇಷ್ಟು ಲೈನಿಗೆ ಇಟ್ಬಿಟ್ಟಿದ್ದಾರೆ. ಸೊ ಈಗ ತಿನ್ಕೊಂಡು ಅಜ್ವಾನ್ ಡೇಟ್ಸ್ ಅಂಡ್ ನಟ್ಸಿಗೆ ಹೋಗಿ ಅಲ್ಲೇನಿದೆ ನೋಡಿಕೊಂಡು ಹೋಗುವ ಅಷ್ಟೇ. ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನನಗೆ. ಬೆಕ್ಕಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ಯಾಟ್ ಮ್ಯೂಸಿಯಮಲ್ಲಿ. ಐ ಲವ್ಡ್ ಇಟ್. ಮತ್ತೆ ಯಾವಾಗಾರು ಹೋಗ್ಬೇಕು. ಬನ್ನಿ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ. ಸೊ ನಮ್ಮದೆಲ್ಲ ಬಂದಿದೆ, ತಿಂತಾ ಇದ್ದೀವಿ ಚಿಕನ್. ಸೊ ಮೆಕ್ಡೊನಾಲ್ಡ್ಸ್ ತಿಂದಾಯಿತು, ಬಾಯಲ್ಲಿ ಐಸಿದೆ. ಸೊ ಈಗ ಅಜ್ವಾನ್ ಡೇಟ್ಸ್ ಆ್ಯಂಡ್ ನಟ್ಸ್ ಹತ್ರ ಹೋಗ್ತಾ ಇದ್ದೀವಿ. ಮೆಕ್ಡೊನಾಲ್ಡ್ಸ್ ಬರ್ಗರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬನ್ನಿ ಇಲ್ಲಿಗೆ ಒಂದ್ಸತಿ ನೀವು, ಯು ಲವ್ ಇಟ್. ಈಗ ಅಜ್ವಾನ್ ಡೇಟ್ಸ್ ಆ್ಯಂಡ್ ನಟ್ಸಿಗೆ ಬಂದಿದ್ದೀವಿ. ಒಳಗೆ ಏನಿದೆ ನೋಡುವ ಬನ್ನಿ ಗಾಯ್ಸ್. Wait, I'll... I'll take now. ಓ ಇದು ಪಪ್ಪ ಇದೆಲ್ಲ ನೀವು ತಂದಿದ್ದು ವೆನಿಲಾ ಕೋಕ್ ಅಂತ. ದಿಸ್ ಇಸ್ ವೆನಿಲಾ ಕೋಕೋ 110 ಜಮ್ಸ್ 5 ರೂಪಾಯಿಗೆ ಸಿಗುತ್ತೆ. 110 ಸ್ಕಿಡಲ್ಸ್ ಅಂತ. ಸೊ ಇದು ಗೈಸ್ 130 ವೆನಿಲಾ ಕೋಕ್. ಇದು ನೀರಂತೆ 320 ಅಂತೆ. ದಿಸ್ ಇಸ್ ವಾಟರ್, ಜಸ್ಟ್ ವಾಟರ್ 320 ಅಂತೆ. these cricketers, these Ambani people and all, they'll drink that ಅಂತ ನೀರದು ಏನು ಗೊತ್ತಿಲ್ಲ. ಸೊ ಹಿಂಗಿದೆ, ತುಂಬ ಚೆನ್ನಾಗಿದೆ, ತುಂಬ ಫ್ಯಾನ್ಸಿ ಆಗಿದೆ ಎಲ್ಲ. ಫಾರಿನ್ ಬ್ರ್ಯಾಂಡ್ಸ್ ಇಟ್ಟಿದ್ದಾರೆ. ಓ ಮೈ ಗಾಡ್, ರೆಡ್ ಬುಲ್ ಇದೆಲ್ಲ ಡೇಟ್ಸ್ ಎಲ್ಲ ಇದೆ. ಸೊ ಈಗ ರೋಡ್ ಆ ಕಡೆ ಸೈಡ್ ಇದೆ. ಆ್ಯಕ್ಚುಲಿ ಇದು ನೈಸ್ ರೋಡ್ ಹತ್ರ. ಯಾವ ರೋಡ್ ಪಪ್ಪ ಇದು? ಎಲ್ಲಿರೋದು ಇದು? ಮಧೂರ್. ಸೊ ಮಧೂರ್ ಟಿಫನ್
ಮೇನ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಮದ್ದು ಟಿಫನ್ಸ್ ಹತ್ರನೇ ಇಷ್ಟೆಲ್ಲ ಇರೋದು. ನಾವು ಬೆಳಗ್ಗೆ ಟಿಫನಿಗೆ ಬಂದಾಗ ನೋಡಿದ್ವಿ, ಅವಾಗಿಂದ ಮ್ಯಾಕ್ಡೊನಲ್ಡ್ಸ್ ಅಂತ ನಾನು ನನ್ನ ತಂಗಿ ಇಟ್ಕೊಬಿಟ್ಟಿದ್ವಿ. ಸೊ ಇವಾಗ ಬರ್ತಾ ಹೋಗಿ ತಿನ್ಕೊಂಡು ಹೊರಟಿದ್ದೀವಿ. ಆವಾಗ ಅಜ್ವಾನ್ ಚಾಕ್ಲೇಟ್ಸ್ ಕೂಡ, ಡೇಟ್ಸ್ ಆ್ಯಂಡ್ ನಟ್ಸ್ ಕೂಡ ನೋಡಿದ್ವಿ. ಬಟ್ ಏನಿದೆ ಒಳಗೆ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಕುನಾಫೆ ಇದೆ ಅಂತ ತಿಳಿದು ಬಂತು. ಸೊ ಹೋಗಿ ಚೆಕ್ ಮಾಡಿಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ರೋಡ್ ಕ್ರಾಸ್ ಮಾಡಿಕೊಂಡು ಆ ಕಡೆ ಸೈಡ್ ಇರೋ ಕಾರ್ ಹತ್ರ ಹೋಗುವ. ಬನ್ನಿ. ಆಲ್ಮೋಸ್ಟ್ ಒಂದು ಏರಿಯಾ ಥರ ಇದೆ ಇದು. ಈಗ ಕಾರ್ ಹತ್ತಾ ಇದ್ದೀವಿ. ಕಾರ್ ರಿವರ್ಸ್ ತಗೋತಾ ಇದ್ದಾರೆ. ಮನೆಗೆ ಹೋಗುವ. ಒಂದು ರೌಂಡ್ ನಿದ್ದೆ ಹೊಡಿಯುವ. ಒಂದು ರೌಂಡು ನಿದ್ದೆ ಮಾಡಿಬಿಟ್ಟು ಕಂಡುಬಿಟ್ರೆ ಮನೇಲಿರುವ ಅಷ್ಟೇ. This thing is actually Sara. Actually ಅದು ಸರ, ನಾನು ಆನ್ಸೈಡ್ ಸರ ಹಾಕೊಂಡೆ. ಕಾಲು ಖಾಲಿ ಖಾಲಿ ಅನಿಸ್ತು. ಸೊ ಇವತ್ತಿನ ವ್ಲಾಗ್ ಹಿಂಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಏನೇ ಇದ್ರೂ ಕಮೆಂಟ್ ಮಾಡಿ ಯಾವ ವಿಡಿಯೋ ನಾನು ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಐ ವಿಲ್ ಡೂ ಇಟ್. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲವ್ ಯು ಗೈಸ್. ಬಾಯ್.